ಹೆಲೋ ಎವ್ರಿಬಡಿ ಗುಡ್ ಮಾರ್ನಿಂಗ್. ಇವಾಗ 3 AM ಆಗ್ತಾ ಇದೆ. 2:30ಗೆ ಎಲ್ಲರೂ ಎದ್ದು ರೆಡಿ ಆಗಿದ್ದೀವಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಊಟಿ ಫಾರ್ 2 days. 2 ದಿನ ಊಟಿಗೆ ಹೋಗ್ತಾ ಇದೀವಿ. ಅಂಡ್ ನಾನು ಪಿಯೂಷ್, ಕಿನ್ನು, ನಮ್ಮ ಮಮ್ಮಿ, ನನ್ನ ತಂಗಿ ಮತ್ತೆ ನಮ್ಮ ಅಜ್ಜಿ ಎಲ್ಲರೂ ಹೋಗ್ತಾ ಇದೀವಿ. ಅಂಡ್ ಡೂಡಲ್ನ ನಾವು ಬೋರ್ಡಿಂಗ್ ಅಲ್ಲಿ ಬಿಟ್ಟಿದೀವಿ ಫಾರ್ 2 days. ಯಾ ಅವ್ನ ಹೋಗಿ ಬಿಟ್ಟು ಬಂದಾಯ್ತು ನಿನ್ನೆ ನೈಟೇನೆ ಅರೌಂಡ್ 8 o'clock. ಇವಾಗ 3 ಆಗ್ತಾ ಇದೆ. ಒಂದ್ ನೆಕ್ಸ್ಟ್ ½ an hour ಅಲ್ಲಿ ನಾವು ಹೊರಡ್ಬೇಕು. ಇವಾಗ ಎಲ್ಲಿ ನೋಡಿ ಅವಳು ಆಲ್ರೆಡಿ ರೆಡಿ ಆಗಿ ನಿಂತ್ಕೊಬಿಟ್ಟಿದ್ದಾಳೆ. ಇವಾಗ ನಾನು ಹೋಗಿ ಚೇಂಜ್ ಮಾಡ್ಕೊಂಡು ಸಿಂಪಲ್ ಆಗಿ ಒಂದ್ ಸ್ಕಿನ್ ಕೇರ್ ಮಾಡ್ಬಿಟ್ಟು ರೆಡಿ ಆಗೋಣ. ಎಲ್ಲಾ ಬ್ಲಾಗಲ್ಲೂ ಇದೇ ಬಟ್ಟೆ ಹಾಕಿ, ಅಯ್ಯೋ ಹೌದು, ಇವಳು ಎಲ್ಲಾ ಬ್ಲಾಗಲ್ಲೂ ಇದೊಂದೇ ಬಟ್ಟೆ ಹಾಕಿರ್ತಾಳೆ. ಎನಿವೇಸ್ ಇವಾಗ ಹೋಗ್ಬಿಟ್ಟು ರೆಡಿ ಆಗೋಣ. ಅಂಡ್ ಐ ವಿಲ್ ಶೋ ಯು ಅರೌಂಡ್ ಊಟಿ ವೀಕೆಂಡ್ ಅಲ್ಲಿ ಹೇಗಿರುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೆಟ್ ರೆಡಿ. ಓಕೆ, ರೆಡಿ ಆದ್ವಿ. ದಿಸ್ ಇಸ್ ವಾಟ್ ಐಮ್ ವೇರಿಂಗ್. ಹಿಂಗ್ ತೋರಿಸ್ಲಿ ಒಂದು ನಿಮಿಷ. ಓಕೆ, ಒಂದು ಜಾಕೆಟ್ ಹಾಕೊಂಡಿದ್ದೀನಿ, ಪ್ಲೇನ್ ಬ್ಲ್ಯಾಕ್ ಟಿ ಶರ್ಟ್, ಬ್ಲ್ಯಾಕ್ ಟ್ರೌಸರ್ಸ್ ಅಂಡ್ ಕಂಫರ್ಟೇಬಲ್ ಆಗಿರುವಂತ ಬಟ್ಟೆನ ಹಾಕೊಂಡಿದ್ದೀನಿ. ಕಿನ್ನು ಇನ್ನ ಮಲ್ಕೊಂಡಿದ್ದಾನೆ. ವಿ ವಿಲ್ ಟೇಕ್ ಹಿಮ್ ಲೈಕ್ ದಟ್ ಓನ್ಲಿ. ಒಂದು ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅವ್ನ ಎದ್ದೇಳ್ಸಕ್ಕೆ ಅವ್ನು ಲೇಟಾಗಿ ಮಲ್ಗಿರೋದ್ರಿಂದ ಅವ್ನು ಎದ್ದೇಳ್ತಾನೂ ಇಲ್ಲ. ಅಂಡ್ ಲಗೇಜ್ ಎಲ್ಲ ಇಟ್ಟು ಬಂದ್ವಿ ಹೋಗಿ. ಸೊ ಲೆಟ್ಸ್ ಗೋ. ಇವಾಗ ಕರೆಕ್ಟಾಗಿ ಟೈಮು 3:40. ಸಿ 3:40. ಲೆಟ್ಸ್ ಗೋ. ಪಿಯುಷಿ ಏರ್ ಹಾಕ್ತಾ ಇದ್ದಾರೆ. ಇಲ್ಲಿ ಯಾರು ಇಲ್ಲ. ಪೆಟ್ರೋಲ್ ಆಕ್ಚುಲಿ ನೆನ್ನೆನೆ ಹಾಕ್ಸಿದ್ವಿ, ಬಟ್ ಏರ್ ಹಾಕೋರು ನೆನ್ನೆನೂ ಇರಲಿಲ್ಲ, ಇವತ್ತು ಇಲ್ಲ. ಸೊ ಬೇರೆ ದಾರಿ ಇಲ್ಲದೆ ಪಿಯುಷನೇ ಹಾಕ್ತಾ ಇದ್ದಾರೆ. ಸಿ ಅವನು, ಓ ಅಣ್ಣ ಎದ್ಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ಪೇಟೆಯಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಸಿದೀವಿ. ನಂದು ಇಡ್ಲಿ ಸಾಂಬಾರ್, ಮಾನಸದ್ದು ಇಡ್ಲಿ ಸಾಂಬಾರ್, ಅಜ್ಜಿದು ಇಡ್ಲಿ ಸಾಂಬಾರ್, ಮಮ್ಮಿದ್ ಮಾತ್ರ ಮಸಾಲೆ ದೋಸೆ, ಪಿಯುಷ್ದು ಇಡ್ಲಿ ಸಾಂಬಾರ್, ಜೊತೆಗೆ ವಡೆ ಇದೆ. ಅಂಡ್ ಇಲ್ಲೊಂದೇನೋ ಹೇಳಿದಾಳೆ, ಕೇಸರಿ ಬಾತ್. ಅವನಿನ್ನ ಮಲ್ಕೊಂಡಿದ್ದಾನೆ. ಇದನ್ನ ಖಾಲಿ ಮಾಡಿ ಟೈಮ್ ಎಷ್ಟು ಇವಾಗ? 7:30. ಎಕ್ಸಾಕ್ಟ್ 7:30 ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟು. ನಮ್ಮ ಮಮ್ಮಿ ಏನೋ ಸ್ಟೋರಿ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಗೈಸ್. ಇದು ನಮ್ ಸ್ಕೂಲ್ ಇತ್ತು ಇಲ್ಲಿ, ಇವಾಗ ಹೊಸದಾಗಿ ಆ ಕಡೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ನಾನು ಇಲ್ಲೇ ಓದಿದ್ದು. ನಾಗರತ್ನಮ್ಮ ಸ್ಕೂಲ್, ನಾಗರತ್ನಮ್ಮ ಗರ್ಲ್ಸ್ ಹೈಸ್ಕೂಲ್. ಅಷ್ಟೇನಾ? ಇನ್ನೇನಾದ್ರು ಇದೆಯಾ? ಕಣ್ಣಂದೇ ಒಂದ್ ಟೀ ಪುಡಿ, ಮಮ್ಮಿ ಸ್ಕೂಲ್ ಪುಡಿ ಪುಡಿ ಮಾಡ್ಬಿಟ್ಟಿದ್ದಾರೆ. ಹೊಸ ಸ್ಕೂಲ್ ಕಟ್ಟಿದಾರೆ ಆ ಕಡೆ ಅಲ್ಲಿ. ಬಟ್ ಆ ಸ್ಕೂಲಲ್ಲಿ ನೀನ್ ಓದಿಲ್ವಲ್ಲ? ಆಂಜನೇಯ ದೇವಸ್ಥಾನದ SSLC ಎಕ್ಸಾಮ್ ಅಲ್ಲೇ ಬರ್ದಿದ್ದು, ಹೊಸ ಬಿಲ್ಡಿಂಗ್ ಅಲ್ಲ. ಇವಾಗ ನಮ್ಮ ಮಮ್ಮಿಯ ಸ್ಕೂಲ್ ಏನದು ಸ್ಕೂಲ್ ಸ್ಟೋರಿ ಮುಗಿದ್ಮೇಲೆ ಹೊರಟಿದೀವಿ. ಇವಾಗ ಊಟಿ ರೋಡ್ ಕಡೆ ಹೊರಟಿದೀವಿ. ಯೂಶಲಿ ನಾವು ರೈಟ್ ಸೈಡ್ ತಗೊಂತೀವಿ ಇಲ್ಲಿ ಮುಂದೆ ಹೋಗಿ, ಬಿಕಾಸ್ ನಮ್ ದೊಡ್ಡಮ್ಮ ಮನೆ ರೈಟ್ ಸೈಡ್ ಕೇರಳ. ಇವತ್ತು ಸ್ಟ್ರೈಟ್ ಹೋಗ್ತಿದೀವಿ. ಅಂಡ್ ಎಷ್ಟು ಕಿಲೋಮೀಟರ್ ಇದೆ? ಇನ್ನ 68 ಕಿಲೋಮೀಟರ್ ಇದೆ. ಆಕ್ಚುಲಿ ಗುಂಡ್ಲುಪೇಟೆ ಬಂದು ಆಲ್ಮೋಸ್ಟ್ ಬಾರ್ಡರ್ ಅಲ್ಲಿ ಬರುತ್ತೆ, ತಮಿಳ್ನಾಡು ಕೇರಳ ಬಾರ್ಡರ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನಮ್ ದೊಡ್ಡಮ್ಮನ ಮನೆಗೂ ಇಲ್ಲಿಂದ 1 hour ಮತ್ತು ಊಟಿಗೂ 1 hour ಆಗುತ್ತೆ. ಇಫ್ ಎನಿಬಡಿ ಇಸ್ ವಂಡರಿಂಗ್ ಎಷ್ಟು ಹತ್ರ ಇದೆ ಇದು ಗುಂಡ್ಲುಪೇಟೆ ಇಂದ ಅಂತ. ಅಂಡ್ 10-12 ಅರೈವಲ್ ಇದೆ. ಲೆಟ್ಸ್ ಸಿ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ. ನಮ್ಗೆ ಆಕ್ಚುಲಿ ಡಿಲೇ ನಾವು ಬೇಕಂತಾನೆ ಮಾಡ್ತಾ ಇದೀವಿ. ಚೆಕ್ ಇನ್ ಇರೋದು 11 AM, ನೋ 1 PM ಗೆ. ಸೊ ಮಧ್ಯಾಹ್ನ 1 ಗಂಟೆ ಹಂಗ ಹೋದ್ರೂ ಆಗುತ್ತೆ, ಅಥವಾ ಅದಾದ್ಮೇಲೆ ಹೋದ್ರೂ ಆಗುತ್ತೆ. ಅಲ್ಲಿ ಹೋಗಿ ಮೇ ಬಿ ಇವಾಗ ಕಾಲ್ ಮಾಡಿ ವಿಲ್ ಆಸ್ಕ್ ಅರ್ಲಿ ಚೆಕ್ ಇನ್ ಏನಾದ್ರು ಪಾಸಿಬಲ್ ಇದೆಯಾ ಅಂತ ಕೇಳ್ಬಿಟ್ಟು ನೋಡೋಣ. ಓಕೆನಾ? ಮತ್ತೆ ರೋಡ್ ತುಂಬಾ, ಐ ಮೀನ್ ವ್ಯೂ ತುಂಬಾ ಚೆನ್ನಾಗಿದೆ. ಅದನ್ನು ಸ್ವಲ್ಪ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಾನು. ಓಕೆನಾ?
अच्छा यहाँ पे आप रुके थे हर बार रुकता हूँ। हर बार रुकते थे ನೋಡಿ ಪೀಪಲ್ಸ್ ಇವರು ನಮ್ಮ ಪತಿದೇವರು ಎಷ್ಟು ಸರಿ ಬಂದಿದ್ದೀರಾ This time it's good. 5ನೇ ಸರಿ ಬರ್ತಾ ಇದ್ದಾರೆ ಇದಕ್ ಮುಂಚೆ ಫ್ರೆಂಡ್ಸ್ ಜೊತೆ ಬಂದಿದ್ರಾ ಬಂದಾಗೆಲ್ಲ ಗುಫಾ ರೆಸ್ಟೋರೆಂಟ್ ಅಲ್ಲಿ ಸ್ಟಾಪ್ ಮಾಡಿದ್ದೀರಾ Yeah, it's very nice. ಯಾ ಇಟ್ಸ್ ವೆರಿ ನೈಸ್ ಅಂತೆ Very nice. ಫುಡ್ ಇಸ್ ವೆರಿ ನೈಸ್ ಅಂತೆ ಅದು ಸ್ಟೋರಿ ಇನ್ನೊಂದ್ ದಿನ ಹೇಳ್ತೀನಿ ಗೈಸ್ ಅದ್ರ ಸ್ಟೋರಿ ಸ್ಟೋರಿ ಅಂಡ್ ವ್ಯೂ ಆಲ್ರೆಡಿ ಶುರು ಆಗ್ಬಿಡಿದೆ ತುಂಬಾನೇ ಚೆನ್ನಾಗಿದೆ ನೀವು ಏನದು ಆಲ್ರೆಡಿ ಏನಿದು ಮೌಂಟೇನ್ಸ್ ಗುಡ್ಡಗಳ ಸಾಲ್ ನೋಡ್ಬೋದು ಟಪ್ರಿ यहाँ पे आगे में ऐसा ही पेड़ बड़ा पेड़ के ऊपर टपरी है। ಅಚ್ಚಾ ಪಿಯೂಷ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ರು ಊಟಿಗೆ ಹೋಗ್ಬಿಟ್ಟಿರ್ತಾರೆ ಅಷ್ಟು ಸರಿ ಓಡಾಡಿದ್ದಾರೆ ಊಟಿಗೆ ಬಾರ್ಡರ್ ಕ್ರಾಸ್ ಮಾಡ್ತಾ ಇದೀವಿ ಗೈಸ್ ಇಲ್ಲಿ ಚೆಕಿಂಗ್ ನಡೆಯುತ್ತೆ ಎಲ್ಲರೂ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟೊಂದು ಜಿಂಕೆಗಳಿದಾವೆ ಮಂಕಿ ಕೂಡ ಇದಾವೆ ಜಿಂಕೆಗಳಿದಾವೆ ಸೊ ಅಫಿಷಿಯಲಿ ನಾವು ಕಾಡ್ ಏರಿಯಾ ಎಂಟರ್ ಆಗಿದ್ದೀವಿ ಅಂಡ್ ತುಂಬಾ ಕೋತಿಗಳು ಇದಾವೆ ಅಲ್ಲಿ ರೈಟ್ ಸೈಡ್ ಇದಾವ ಇಲ್ಲಿ ನೋಡಿ ಈ ಕಡೆನೂ ಅಷ್ಟೇ ಫುಲ್ ಡೆನ್ಸ್ ಫಾರೆಸ್ಟ್ ಇದೆ ಹಂಗೆ ನೋಡ್ಕೊಂಡು ಹೋಗೋಣ ಏನೇನ್ ಪ್ರಾಣಿಗಳು ಸಿಗುತ್ತೆ ಅಂತ ನೋಡೋಣ ಈ ಹೇರ್ ಪಿನ್ ಬೆಂಡ್ ಹೋಗೋ ರೋಡ್ ಇದೆ ಅಲ್ಲ ಮುದ್ದುಮಲೆಯಿಂದ ಲೆಫ್ಟ್ ತಗೋಬೇಕು ಆ ರೋಡ್ ಆಕ್ಚುಲಿ ಬ್ಲಾಕ್ ಮಾಡಿದ್ದಾರೆ एयरपिन बैंड इधर नहीं मिलेगा। ಹಾ ಹೇರ್ ಪಿನ್ ಬೆಂಡ್ ಆಕ್ಚುಲಿ ಹೋಗಕ್ ಆಗಲ್ಲ ಯಾಕಂದ್ರೆ ಅದು रास्ता भी नहीं दिखा रहा है इधर। ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಹಿಂಗೆ ಸ್ಟ್ರೈಟೇ ಹೋಗಿ ಅಂತ ಹೇಳಿದ್ರು ಅಲ್ಲಿ क्या बोला ये ब्लॉक कर दिया उन्होंने। नहीं ब्लॉक नहीं वहाँ से अलाउ नहीं कर रहे हैं ಸೊ ನಾವು ಹೋಗಿದ್ದು ಬಂದು ಜೂನ್ 20th ಆ್ಯಂಡ್ ಬ್ಲಾಕ್ ಮಾಡಿದ್ದಾರೆ ಇನ್ ದ ಸೆನ್ಸ್ ತಮಿಳ್ನಾಡು TN ನಂಬರ್ ಇರೋ ಗಾಡಿಗಳನ್ನ ಹೇರ್ ಪಿನ್ ಬೆಂಡಿಂದ ಹೋಗಕ್ಕೆ ಬಿಡ್ತಾ ಇದ್ದಾರೆ ಬಟ್ ಕರ್ನಾಟಕ ಆ್ಯಂಡ್ ಅದರ್ ಸ್ಟೇಟ್ಸ್ ಇದೆ ಅಲ್ಲ ತಮಿಳ್ನಾಡು ಬಿಟ್ಟು ಕೇರಳ ಕರ್ನಾಟಕ ಬೇರೆ ಯಾವುದೇ ಸ್ಟೇಟ್ ಬೋರ್ಡನ್ನು ಹೇರ್ ಪಿನ್ ಬೆಂಡ್ ರೋಡಿಂದ ಹೋಗಕ್ಕೆ ಬಿಡ್ತಾ ಇಲ್ಲ ಇವಾಗ ಟಿ ಎಸ್ಟೇಟ್ ಶುರುವಾಗಿದೆ ನಾವು ನೀಲಗಿರೀಸ್ ಎಂಟರ್ ನೀಲಗಿರೀಸ್ ಎಂಟರ್ ಆದ್ವಿ ಇವಾಗ ನಮ್ಮ ಹತ್ರ ಅಲ್ಲಿ 30 rupees ಟೋಲ್ ಪೇ ಮಾಡಿಸ್ಕೊಂಡ್ರು ವಾಟ್ ಇಸ್ ದಟ್ ಗ್ರೀನ್ ಫೀ ಅಂತ 30 rupees ತಗೊಂಡ್ರು ಮೇಂಟೆನೆನ್ಸ್ ಅಥವಾ ಏನೋ ಗೊತ್ತಿಲ್ಲ ಜಸ್ಟ್ ವಾಂಟೆಡ್ ಟು ಅದು ಹೇಳ್ಬೇಕಿತ್ತಷ್ಟೇ ಅಂಡ್ ಟಿ ಎಸ್ಟೇಟ್ ಆಲ್ರೆಡಿ ಶುರುವಾಗಿದೆ ಮಾನಸನ್ಗೆ ಫೋಟೋಸ್ ಬೇಕಂತೆ ಬಟ್ ಎಲ್ಲೂ ನಿಲ್ಸಕ್ಕಾಗಲ್ಲ ರೋಡ್ ತುಂಬಾನೇ ಚಿಕ್ಕದಿದೆ ಸೊ ಬೇರೆ ಎಲ್ಲಾದ್ರೂ ನಿಲ್ಸಿ ಫೋಟೋ ತಗೊಳ್ಳೋಣ
ಅಂತ ನಿಲ್ಸಿದ್ವಿ. ಇದು ಶಾಪು. ಅದ್ರ ಪಕ್ಕದಲ್ಲಿರೋ ವ್ಯೂ ನೋಡಿ. Ta-da! ಇಲ್ಲಿ ಕೆರೆ ಇದೆ ಅಂಡ್ ಇಲ್ಲಿ ಇದಕ್ಕೇನಂತಾರೋ ಗೊತ್ತಿಲ್ಲ, ಕೆನಲ್ ತರ ಇದೆ ಒಂದು, ಅಲ್ಲಿಂದ ನೀರ್ ಬರ್ತಾ ಇದೆ. ಅಂಡ್ ಆಕ್ಚುಲಿ ಇಲ್ಲಿ ಕ್ರಾಸ್ ಮಾಡಿ ಹೋಗಕ್ಕೆ ಇಲ್ಲೊಂದ್ ಸ್ವಲ್ಪ ಮೆಟ್ಲು ತರ ಇದೆ. ಅಂಡ್ ಇಲ್ಲಿಂದ ಅಲ್ಲಿ ತನಕನೂ ಹೋಗ್ಬೋದು. ಅಲ್ಲಿ ಪುಟಾಣಿ ಬ್ರಿಡ್ಜ್ ಇದೆ ಅಲ್ಲ, ಲೆಟ್ ಮೀ ಝೂಮ್ ಇನ್. ಅಲ್ಲಿ ಹೋಗಿ ಫೋಟೋಸು ಕೂಡ ತಗೊಳ್ತಾ ಇದ್ರು ಕೆಲವು ಜನ. ಇಟ್ಸ್ ವೆರಿ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ವ್ಯೂ. ಇಲ್ಲಿ ಫೋಟೋಸ್ ತಗೊಳ್ತಾ ಇದೀವಿ. ನನ್ನ ವಾಯ್ಸ್ ಒಂಥರ ಇದೆ ಬಿಕಾಸ್ ಅರ್ಧಂಬರ್ಧ ನಿದ್ದೆ ಇರೋದ್ರಿಂದ ವಾಯ್ಸ್ ಒಂಥರ ಆಗ್ಬಿಟ್ಟಿದೆ. ಇವಾಗ ನಾನು ಹೋಗಿ ಒಂದ್ ಸ್ವಲ್ಪ ಪಿಕ್ಚರ್ಸ್ ತಗೊಳ್ತೀನಿ, ಆಮೇಲೆ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೀನಿ. ಸೊ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಓಕೆ, ಇವಾಗ ಜಸ್ಟ್ ರೀಚ್ ಆದ್ವಿ. ಹಿಂಗಿತ್ತು ರೋಡು. ಅಂಡ್ ದಿಸ್ ಇಸ್ ಅವರ್ ಹೋಟೆಲ್ ಬೆವರ್ಲಿ ವಿಲ್ಲಾ ಅಂತ. ಅಂಡ್ ಈ ತರ ಇದೆ ರೂಮ್ಗಳು. ಒಳಗಡೆ ಹೋಗಿ ತೋರಿಸ್ತೀನಿ. ಅಂಡ್ ದಿಸ್ ಇಸ್ ಅವರ್ ವ್ಯೂ. ಇಷ್ಟೋ ತನಕ ಬಿಸ್ಲಿತ್ತು, ಇವಾಗ ಚಳಿ ಚಳಿ ಅಂತ ಅನಿಸ್ತಾ ಇದೆ. ಹಾಯ್, ವೆಲ್ಕಮ್. ಸೊ ದಿಸ್ ಈಸ್ ಆರ್ ರೂಮ್ ಊಟಿಯಲ್ಲಿ. ಅಂಡ್ ಇದು ವೈಸ್ ರಾಯ್ ಸೂಟ್ ಅಂತ ಅನ್ಸುತ್ತೆ ಈ ರೂಮ್ ಹೆಸರು, ಬೆವರ್ಲಿ ವಿಲಾಸ್. ಸೊ ವೆಲ್ಕಮ್. ಇಲ್ಲಿ ಬಂದ ತಕ್ಷಣನೇ ಇಲ್ಲಿ ಒಂದು ಕೌಂಟರ್ ಟಾಪ್ ಇದೆ. ಇಲ್ಲಿ ಶೂ ರ್ಯಾಕ್ ಅಥವಾ ಏನಾದ್ರೂ ಸ್ಟೋರೇಜ್ ಇದ್ರೆ ನಿಮ್ ಲಗೇಜ್ ಇಲ್ಲಿ ಇಟ್ಕೋಬಹುದು. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಒಂದು ಟಿವಿ ಯೂನಿಟ್ ಇದೆ. ಟಿವಿ ಯೂನಿಟ್ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಗೇಮ್ಸ್ ಕೊಟ್ಟಿದ್ದಾರೆ ತುಂಬಾ. ಇಲ್ಲಿ ಒಂದು ಡಾಟ್ ಬೋರ್ಡ್ ಇದೆ, ಮತ್ತೆ ಇಲ್ಲಿ ಚೆಸ್ ಇದೆ, ಇನ್ನು ತುಂಬಾ ಗೇಮ್ಸ್ ಇದಾವೆ ಇಲ್ಲಿ ಒಳಗಡೆ ಸ್ಟೋರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಬಂದ್ರೆ ದೇರ್ಸ್ ಅ ಕ್ಯೂಟ್ ಲಿಟಲ್ ಪೀಸ್, ಡೆಕೋರೇಟಿವ್ ಐಟಮ್ಸ್ ಇದೆ. ಅಂಡ್ ಟಿವಿ ಮುಂದೆಗಡೆನೆ ಇಲ್ಲಿ ಒಂದು ದೊಡ್ಡ ಸೋಫಾ ಇದೆ. ಇಲ್ಲಿ ಕುತ್ಕೊಂಡು ಟಿವಿ ನೋಡಂಗಿದ್ರೆ ನೋಡ್ಬೋದು. ಅಂಡ್ ಕ್ಯೂಟ್ ಪಿಕ್ಚರ್ಸ್ ಎಲ್ಲ ಇದೆ. ಅಂಡ್ ಆಲ್ಸೋ ದಿಸ್ ಇಸ್ ಅಮೇಸಿಂಗ್. ಈ ತರದ್ದು 3 ಇದೆ ಈ ರೂಮ್ ಅಲ್ಲಿ. ಅಂಡ್ ಇಲ್ಲಿಂದ ಒಳಗಡೆ ಬಂದ್ರೆ ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾಲಿ ತುಂಬಾ, ಇದು ಮೋಸ್ಟ್ಲಿ ಕೈಯಿಂದ ಮಾಡಿರೋದು ಅನ್ಸುತ್ತೆ. ಈ ಕ್ರಿಸ್ಟಲ್ ಮಣಿ ಇರುತ್ತಲ್ಲ, ಅದರಿಂದ ಹೊಡೆದೋಗಿರೋ ಪೈಪ್ ಇರುತ್ತೆ. ಐ ಡೋಂಟ್ ನೋ ಇದಕ್ಕೆ ಏನಂತಾರ. ಸೊ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ನ ಮೈಕು ಆಫ್ ಆಗೋಯ್ತು, ಅಂದ್ರೆ ಚಾರ್ಜ್ ಮುಗ್ದೋಯ್ತೋ ಏನಾಯ್ತೋ ಗೊತ್ತಿಲ್ಲ. ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ದಿಸ್ ಇಸ್ ದ ಕಿಚನ್ ಏರಿಯಾ. ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಒಂದು ಚಿಕ್ಕ ಕಿಚನ್ ಸ್ಪೇಸ್ ಮಾಡಿದ್ದಾರೆ ಪ್ರಾಪರ್ ಆಗಿ. ಚಿಮ್ನಿ ಇದೆ, ಮತ್ತು ಇಂಡಕ್ಷನ್ ಇದೆ. ಆ್ಯಕ್ಚುಲಿ ನಾನು ಇಂಡಕ್ಷನ್ ಸ್ಟೋವ್ ಮನೆಯಿಂದನೇ ಕ್ಯಾರಿ ಮಾಡಿದ್ದೆ, ಯಾಕಂದರೆ ಕಿನ್ನುಗೆ ಹಾಲೆಲ್ಲ ಕಾಯ್ಸಕ್ಕೆ ಬೇಕಾಗತ್ತೆ ಅಂತ ಹೇಳಿ. ಮತ್ತು ಒಂದು ಚಿಕ್ಕ ಸಿಂಕ್ ಏರಿಯಾ ಕೂಡ ಇದೆ. ಆ್ಯಂಡ್ ಮೈಕ್ರೋ ಅವನ್ ಕೊಟ್ಟಿದ್ದಾರೆ, ಸ್ವಲ್ಪ ಪಾತ್ರೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಬೋಲ್ ಇತ್ತು, ಪ್ಲೇಟ್ಸ್ ಇತ್ತು, ಪ್ಲಾಸ್ಟಿಕ್ ಪ್ಲೇಟ್ಸು. ಆ್ಯಂಡ್ ಅದಾದಮೇಲೆ ಒಂದು ಚಿಕ್ಕ ಟೀ ಏರಿಯಾ, ಅಲ್ಲಿ ಕೆಟಲ್ ಆ್ಯಂಡ್ ಟೀ ಪೌಡರ್, ಮಿಲ್ಕ್ ಪೌಡರ್ ಎಲ್ಲ ಇತ್ತು. ಈ ಕಬೋರ್ಡ್ ಒಳಗಡೆ ಸ್ಟೋರೇಜ್ ಇತ್ತು, ಸ್ವಲ್ಪ ಸ್ಪೇಸ್ ಇತ್ತು. ಇಲ್ಲಿ ಒಂದು ಗೋದ್ರೇಜ್ ಸೇಫ್ ಕೂಡ ಕೊಟ್ಟಿದ್ರು. ನಿಮಗೆ ಬೇಕು, ನಿಮ್ಮ ವ್ಯಾಲ್ಯೂಬಲ್ಸ್ ಏನಾದರೂ ಇದೆ ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ಐಡ್ ರೆಕಮೆಂಡ್ ಏನು ವ್ಯಾಲ್ಯೂಬಲ್ಸ್ ತೊಗೊಂಡೇ ಹೋಗಬೇಡಿ ಟ್ರಿಪ್ಗೆಲ್ಲ ಹೋಗಬೇಕಾದ್ರೆ. ಆ್ಯಂಡ್ ಒನ್ ಎಕ್ಸ್ಟ್ರಾ ಪೇರ್ ಆಫ್ ಏನದು ದಿಂಬು ಮತ್ತು ಬೆಡ್ಶೀಟು ಸೆಟ್ ಇತ್ತು ಒಳಗಡೆ. ಆ್ಯಂಡ್ ಅದಾದಮೇಲೆ ಇದು ಬಂದು ಮಿರರ್ ಏರಿಯಾ ರೆಡಿ ಆಗೋದಕ್ಕೆ. ಕೆಳಗಡೆ ಒಂದು ಸ್ಟೂಲ್ ಕೂಡ ಇತ್ತು, ಅದರ ಪಕ್ಕದಲ್ಲೇ ವಾಟರ್ ಡಿಸ್ಪೆನ್ಸರ್ ವೇರ್ ಯು ಕ್ಯಾನ್ ಗೆಟ್ ಹಾಟ್ ವಾಟರ್, ಕೋಲ್ಡ್ ವಾಟರ್ ಆ್ಯಂಡ್ ನಾರ್ಮಲ್ ಟೆಂಪ್ರೇಚರ್ ವಾಟರ್. ಅದಾದಮೇಲೆ ಈ ಕಡೆ ಒಂದು ಅಯನ್ ಏರಿಯಾ, ಆಲ್ಸೋ ಜಿಮ್ ಎಕ್ವಿಪ್ಮೆಂಟ್. ಇದೇನಕ್ಕೆ ಇಲ್ಲಿ ಇಟ್ಟಿದ್ದಾರೆ ಅಂತ ಐ ಡೋಂಟ್ ನೋ. ಜಿಮ್ ಫ್ರೀಕ್ಸ್ ಯಾರಾದರೂ ಇದ್ದರೆ ಡೆಫಿನೆಟ್ಲಿ ಯೂಸ್ ಇಟ್, ಗೋ ಫಾರ್ ಇಟ್. ಆ್ಯಂಡ್ ಅದಾದಮೇಲೆ ಇಲ್ಲೊಂದು ಚಿಕ್ಕ ವಿಂಡೋ ಇದೆ, ಚಿಕ್ಕದಲ್ಲ ದೊಡ್ಡದೇ ಇದೆ, ಬೇ ವಿಂಡೋ. ತುಂಬ ಚೆನ್ನಾಗಿರೋ ಒಂದು ವ್ಯೂ. ಹೊರಗಡೆ ನಮಗೆ ಏನು ವ್ಯೂ ಇತ್ತು ಅದೇ ವ್ಯೂ ಇಲ್ಲೂ ಇದೆ. ಫ್ರಂಟ್ ಆಫ್ ದ ಹೋಟೆಲಲ್ಲಿ ಏನು ವ್ಯೂ ಇತ್ತು ಸೇಮ್ ಇದೆ. ಆ್ಯಂಡ್ ಅದಾದಮೇಲೆ ಮೇನ್ ನಾವು ಈ ರೂಮ್ನ ಏನಕ್ಕೆ ಬುಕ್ ಮಾಡಿದ್ದು ಅಂದರೆ, ನಾನು ತೋರಿಸ್ತಾ ಇರೋ ಏರಿಯಾ ವಾಶ್ರೂಮ್. ಅದನ್ನು ಆಮೇಲೆ ತೋರಿಸ್ತೀನಿ. ಇಲ್ಲಿ ನನಗೆ ರಿಯಲೈಸ್ ಆಯಿತು ದಟ್ ಮೈ ಮೈಕ್ ಡೈಡ್ ಆನ್ ಮೀ ಅಂತ.
ನಾನು ವಿಡಿಯೋನ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಆರ್ ಬೆಡ್ ಏರಿಯಾ, ಮೇನ್ ಬೆಡ್ ಏರಿಯಾ. ಈ ಕಡೆ ಒಂದು ಸಿಂಗಲ್ ಸೀಟರ್ ಅಂತಿದ್ದೀನಿ, ಸಿಂಗಲ್ ಬೆಡ್ ಕೊಟ್ಟಿದ್ದಾರೆ. ನಮಗೆ ತುಂಬ ಯೂಸ್ ಆಯಿತು ಬಿಕಾಸ್ ಇನ್ನೊಂದು ರೂಮಲ್ಲಿ ಮಮ್ಮಿ, ಅಜ್ಜಿ ಮತ್ತು ಮಾನಸ ಇದ್ರಲ್ಲ, ಹಾಗಾಗಿ 3 ಜನಕ್ಕೆ ಕರೆಕ್ಟ್ ಆಯಿತು. ಆ್ಯಂಡ್ ದಿಸ್ ಇಸ್ ದ ಪ್ರಾಪರ್ ಕಿಂಗ್ ಸೈಜ್ ಬೆಡ್. ತುಂಬಾ ಕಂಫರ್ಟೇಬಲ್ ಆಗಿತ್ತು. ಆ್ಯಂಡ್ ದಪ್ಪ ಬೆಡ್ಶೀಟ್ ಕೂಡ ಕೊಟ್ಟಿದ್ರು. ಪಿಯೂಷ್ಗೆ ಫುಲ್ ಖುಷಿಯಾಗಿ ಹೋಗಿ ರೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಬೆಡ್ ಆಪೋಸಿಟಲ್ಲೇ ಒಂದು ಟಿ ವಿ, ಇನ್ನೊಂದು ಟಿ ವಿ ಇತ್ತು, ಸೆಕೆಂಡ್ ಟಿ ವಿ. ಆ್ಯಂಡ್ ಅಫ್ಕೋರ್ಸ್ ಇನ್ನೊಂದು ಶ್ಯಾಂಡಿಲಿಯರ್, 3 ಶ್ಯಾಂಡಿಲಿಯರ್ ಇತ್ತು, ಚಿಕ್ಕದು, ತುಂಬಾ ಚೆನ್ನಾಗಿತ್ತು. ಒಂದು ವಿಂಡೋ ಸೈಡಲ್ಲಿತ್ತು, ಒಂದು ಬೆಡ್ ಸೈಡಲ್ಲಿ, ಇನ್ನೊಂದು ಹೊರಗಡೆ ಏರಿಯಾಲಿ. ಆ್ಯಂಡ್ ಇನ್ನೊಂದು ಈ ಕಡೆ ದೊಡ್ಡ ವಿಂಡೋ ಇದೆ ವಿತ್ 2 ಸೀಟರ್, ಏನದು ಸೀಟಿಂಗ್ ಏರಿಯಾ ಇದೆ, 2 ಸಿಂಗಲ್ ಸೋಫಾಸ್ ಇತ್ತು. ಆ್ಯಂಡ್ ದಿಸ್ ಇಸ್ ದ ಮೇನ್ ಅಟ್ರಾಕ್ಷನ್ ಆಫ್ ದ ರೂಮ್, ದ ಬಾತ್ರೂಮ್. ಎಸ್, ಇದಕ್ಕೋಸ್ಕರನೇ ನಾವು ಇದೇ ಹೋಟೆಲಲ್ಲಿ ರೂಮ್ಸ್ ಬೇಕು ಅಂತ 2 ರೂಮ್ ಬುಕ್ ಮಾಡಿದ್ವಿ. 2 ರೂಮೂ ಸೇಮೇನೆ, ನಮ್ಮದು ಮತ್ತು ಮಮ್ಮಿದು ಸೇಮ್ ರೂಮ್, ಸಿಮಿಲರ್ ರೂಮು. ಆ್ಯಂಡ್ ಇಲ್ಲಿ ಒಂದು ಪ್ರಾಪರ್ ಜಕೂಸಿ ಸೆಟ್ಟಿಂಗ್ ಇರೋ ಬಾತ್ ಟಬ್ ಇದೆ. ಆ್ಯಂಡ್ ಆಲ್ಸೋ ಒಂದು ಶವರ್ ಏರಿಯಾ ವಿತ್ ಸ್ಟೀಮ್ ಶವರ್ ಸೆಟ್ಟಿಂಗ್ಸ್ ಇದೆ. ಆ್ಯಂಡ್ ಇದು ಪ್ರಾಪರ್ ಗ್ಲಾಸ್ ಡೋರ್ಸಿಂದ ಇದೆ, ವಿಚ್ ನೀರು ಹೊರಗಡೆ ಬರಲ್ಲ. ಸೊ ಹಾಗಾಗಿ ಇಟ್ ವಾಸ್ ಗುಡ್. ಮತ್ತು ನಾರ್ಮಲ್ ಶವರ್ ಏರಿಯಾ ಕೂಡ ಇದೆ, ಒಂದು ಬಕೆಟ್ ಕೂಡ ಇತ್ತು ಯೂಸ್ ಮಾಡೋರಿಗೆ. ಬೇಕು ಅಂದವ್ರಿಗೆ ನಾರ್ಮಲ್ ಆಗಿ ಕೂಡ ಶವರ್ ಫೆಸಿಲಿಟಿ ಇದೆ. ಆ್ಯಂಡ್ ಅದಾದಮೇಲೆ ಪ್ರಾಪರ್ ಒಂದು ಮೇಕಪ್ ಏರಿಯಾ ಇತ್ತು, ಒಂದು ದೊಡ್ಡ ಮಿರರು, ಮತ್ತು ಏನದು ಹೇರ್ ಡ್ರೈಯರ್ ಆಗಲಿ ಅದೆಲ್ಲ ಇಲ್ಲಿ ಇತ್ತು. ಆ್ಯಂಡ್ ಕ್ಯಾಬಿನೆಟ್ ಕೂಡ ಸ್ಟೋರೇಜ್ಗೆ ಇತ್ತು. ಸೊ ದಿಸ್ ಈಸ್ ಆರ್ ಹೋಲ್ ರೂಮ್ ಟೂರ್. ಹೇಗೆ ಇಷ್ಟ ಆಯಿತು ನಿಮಗೆ ಅಂತ ನನಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ಸೀರೀಸ್ಗೆ, ಊಟಿ ಸೀರೀಸ್ಗೆ ವೆಯ್ಟ್ ಮಾಡಿ. ಆ್ಯಂಡ್ ನನ್ನ ಚಾನೆಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್. ಓಕೆ, ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.